ನಾವು ಸಿದ್ದೇಶ್ವರ ಸ್ವಾಮಿ ಕೃಪಾ ಆಧಾರದಿಂದ 9 ವರ್ಷಕ್ಕೊಂದ್ಸಾರಿ ಈ ಜಾತ್ರೆ ಉತ್ಸವ ಮಾಡಿಕೊಂಡು ಸಹಕಾರ ಜನನ ಸಹಕರಿಸಿ 70 ಮನೆ ಕುಲ ಬಾಂಧವರಲ್ಲಿ ನಾವು ಒಂದು ಇದರಾಗಿ ಎಲ್ಲಾರನ್ನು ಸಹಕರಿಸಿ ದೇವರನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸಿದ್ದೇಶ್ವರ ಸ್ವಾಮಿ ಕೃಪೆ ನಮ್ಮ ಮೇಲೆ ಇರಲಿ ಎಂದು ನಾವು ಕೋರುತ್ತಾ, ಈ ಸರ್ವ ಅಧಿಕಾರಿಗಳು ಸರ್ವ ಜನ ನಮ್ಮ ಸುಖೀನ ಭವ 60-70 ಮನೆಯನ್ನು ಸುಖವಾಗಿ ಕಾಪಾಡಿ ಇಡೀ ಗ್ರಾಮ ಇಡೀ ದೇಶನ ಸುಖವಾಗಿ ಕಾಪಾಡಲಿ, ಶಿವನು ಚೆನ್ನಾಗಿ ಬದುಕಲಿ, ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾ ನಮ್ಮ 2 ಕಾಲಾಟಗಾರರು ಅವರು ಪವಾಡದವರು, ವೀರಗಾರರು, ಡೋಲು ಕುಣಿತ ಗೊರವೈನವರು ಎಲ್ಲ ಬಂದು ನಮ್ಮ ಕಾರ್ಯವನ್ನು ಸುಖಸ್ತವಾಗಿ ಮಾಡಿಕೊಟ್ಟಾರೆ. ಬಸವ ಬಂದಿತ್ತು, ಬಸವಣ್ಣನು ಬಂದು ಕಾರ್ಯ ನಡೆಸ್ಕೊಂಡ. ನಮ್ಮ ಕುಲ ಬಾಂಧವರಾದ ಟಗರು ಸಿದ್ದಪ್ಪನ ಟಗರು ಅದು ಕರೆಸಿ ಟಗರು ಬಂದು ಅದರ ಆಶೀರ್ವಾದ ಮಾಡಿ ನಮ್ಗ ಆಲಮಗಿರಿ ಅವ್ರ ಹೆಸರೇನಪ್ಪ ಸಿದ್ದಯ್ಯನವರು ಸಿದ್ದಯ್ಯ ಸ್ವಾಮಿಗಳು ಅವರ ಆಶೀರ್ವಾದದಿಂದ ನಮ್ಮ ಕುಲದೇವರು ನಮಗೆ ಆಶೀರ್ವಾದ ಮಾಡಿ ಅಂತ ಬೇಡುತ್ತೇವೆ. ನಮ್ಮ ಹೆಸರು ಕೆಂಪಣ್ಣ ಅಂತ. ಕುರುಬಳ್ಳಿ ಗ್ರಾಮದಲ್ಲಿ 9 ವರ್ಷದಕ್ಕೊಂದ್ಸರಿ ಈ ಜಾತ್ರೆಯನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಈ ತರ ಜಾತ್ರೆ ನಡೆದು ಸುಖವಾಗಿ ಇರ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂತೀವಿ. 2 ದಿನದಿಂದ ಈ ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ನಿನ್ನೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಂಡ್ ಮಾಡ್ತಾ ಇದ್ದಾರೆ. ಕಾಯಿ ಪವಾಡ, ಬಸವನೆತ್ತಿನ ಮೇಲೆ ಕಾಯಿ ಪವಾಡ, ಡೊಳ್ಳು ಕುಣಿತ, ವೀರಗಾಸೆ, ಕಾಲಾಟ ತಂಡ, ಗೊರವ ಕುಣಿತ, ಕುಲಸ್ಥರು ಮಹಿಳೆಯರು 70 ಜನರು ಸೇರಿ ತಲೆ ಮೇಲೆ ಕರಗ ಬರುವ ಕಾರ್ಯಕ್ರಮವೂ ಇತ್ತು. ಅದನ್ನು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಂಜೆ ಮತ್ತೆ ಸಾಯಂಕಾಲ 6 ಗಂಟೆಗೆ ತಲೆ ಮೇಲೆ ದೀಪ ತೆಗೆದುಕೊಳ್ಳುವ ಕಾರ್ಯಕ್ರಮವೂ ಇದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ವರಲಕ್ಷ್ಮಿ ಅಂತೇಳಿ.